ಪ್ರೇಸ್ ಗಾಡ್. ದೇವರ ನಮ್ಮ ಪ್ರತಿಯೊಂದು ಮಕ್ಕಳ ದೇವರ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ಆ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ, ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ಇವತ್ತು ಆದಿತ್ಯವಾರದ ದಿನ, ಭಾನುವಾರದ ದಿನ, ಇವತ್ತು ದೇವರು ವಿಶ್ರಾಂತಿ ತೆಕ್ಕೊಂಡು ಎಲ್ಲ ಕೆಲಸ ಮಾಡಿ ವಿಶ್ರಾಂತಿ ತೆಕ್ಕೊಂಡಂತಹ ದಿನವಾಗಿದೆ. ಹೌದು ನನ್ನ ಪ್ರೀತಿಯ ಮಕ್ಕಳೇ, ಹೌದು ಈ 7 ದಿನ, ಈ 6 ದಿನ ದೇವರು ನಿಮ್ಮನ್ನು ಕಾದಿದ್ದಾರೆ. ಈ 6 ದಿನ ದೇವರು ನಿಮ್ಮನ್ನು ರಕ್ಷಿಸಿದ್ದಾರೆ. ಈ 6 ದಿನ ದೇವರು ನಿಮ್ಮನ್ನು ಎಷ್ಟು ದುಷ್ಟಶಕ್ತಿಗಳ ಅಟ್ಯಾಕ್ ನಿಮ್ಮ ಮೇಲೆ ಬಂದಿರಬಹುದು, ಎಷ್ಟು ಮಾಟ ಮಂತ್ರಗಳ ಶಕ್ತಿ ನಿಮ್ಮ ಮೇಲೆ ಪ್ರಯೋಗವನ್ನು ಪಟ್ಟಿರಬಹುದು ಅಲ್ವಾ, ಎಷ್ಟು ದುಷ್ಟಶಕ್ತಿಗಳು, ಮಾರಣಾಂತಿಕ ದುಷ್ಟಶಕ್ತಿಗಳು ನಿಮ್ಮ ಮೇಲೆ ಹಲ್ಲೆ ಕೂಡ ಮಾಡಿರಬಹುದು. ಆದರೆ ಕರ್ತನು ನಿಮಗೆ ಈ 6 ದಿನ ನೀವು ಜೀವಿಸಿದಂತಹ ಈ 6 ದಿನ, ಬೆಳಿಗ್ಗೆ ಸಂಜೆ ಮಧ್ಯಾಹ್ನ, ಒಂದೊಂದು ಗಂಟೆ, ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ ನೀವು ಜೀವಿಸಿದ ದಿನ ಕರ್ತನು ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾದಿದ್ದಾನೆ. ಸೊ ಅದಕ್ಕೋಸ್ಕರ ಇವತ್ತಿನ ದಿನ ಈ ಕರ್ತನಿಗೆ ಬಲಿ ಮಿಸ್ಸದೊಂದಿಗೆ ಕರ್ತನಿಗೆ ನೀವು ನಿಮ್ಮ ಥ್ಯಾಂಕ್ಸ್ ಗಿವಿಂಗ್ ಅನ್ನು ಕೊಡೋದು ಅಲ್ವಾ, ಥ್ಯಾಂಕ್ಸ್ ಗಿವಿಂಗ್ ಅನ್ನು ಕೊಡೋದು. ನಾವು ಯಾವಾಗ ಇವತ್ತಿನ ದಿನ, ಈ ಆದಿತ್ಯವಾರದ ದಿನ, ಈ ಭಾನುವಾರದ ದಿನ ನಾವು ಯಾವಾಗ ಕರ್ತನಿಗೆ, ಸೃಷ್ಟಿಕರ್ತನಿಗೆ ನಾವು ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೇವೆ, ಕರ್ತನು ಖುಷಿ ಪಡ್ತಾನೆ, ಕರ್ತನು ಸಂತೋಷ ಪಡ್ತಾನೆ. ಯಾಕೆಂದರೆ ಅವನು ನಿನ್ನ ತಂದೆಯಾಗಿದ್ದಾನೆ, ಯಾಕೆಂದರೆ ಅವನು ನಿನ್ನ ತಾಯಿಯಾಗಿದ್ದಾನೆ, ಯಾಕೆಂದರೆ ಅವನು ನಿನ್ನಗೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ಒಬ್ಬ ಕರ್ತನಾಗಿದ್ದಾನೆ, ತಾಯಿಗಿಂತ ಅತಿ ಹೆಚ್ಚಾಗಿ ಪ್ರೀತಿಸುವ ಒಬ್ಬ ಅವನು ಕರ್ತನಾಗಿದ್ದಾನೆ ಅಲ್ವಾ. ಅವನು ತನ್ನ ಒಬ್ಬನೇ ಮಗನನ್ನು ಕೊಟ್ಟು, ನಾವು ಯಾರು ಬೈಬಲ್ನ ಪ್ರಕಾರ ನಾವು ಯಾರು? ಮಣ್ಣಿನಿಂದ ಬಂದವರು, ಮಣ್ಣಿಗೆ ನಾವು ಹೋಗುವವರು ಜನ. ಆದರೆ ಆ ಕರ್ತನು ತನ್ನ ಒಬ್ಬನ ಪುತ್ರನಿಗೆ ಧರೆಗೆ ಕಳಿಸಿ ನಮ್ಮನ್ನು ಬಲಿ ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾನೆ. ಯಾಕೆ? ನಾವು ಖುಷಿಯಾಗಿರಬೇಕು, ನಾವು ಸಂತೋಷವಾಗಿರಬೇಕು, ನಾವು ಆತನೊಂದಿಗೆ ಎಂಜಾಯ್ ಮಾಡಬೇಕಂತಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಸಂಡೇ ನಾವು ಎಂಜಾಯ್ ಮಾಡಲಿಕ್ಕೆ ಹೋಗೋದು ಚರ್ಚಿಗಲ್ಲ. ಇವತ್ತಿನ ಸಂಡೆಯ ದಿನ ಕರ್ತನು ವಿಶ್ರಾಂತಿ ಕೊಂಡದ್ದು ಯಾಕೆಂದರೆ ನಿಮಗೆ ಬ್ಲೆಸ್ಸಿಂಗ್ ಕೊಡೋಕ್ಕೆ. ಅಲ್ಲಿ ಕೂಡ ಕರ್ತನು ವಿಶ್ರಾಂತಿ ಮಾಡಲ್ಲ. ಈ ಸಂಡೇ ದಿನ, ಈ 7ನೇ ದಿನ ಕರ್ತನು ವಿಶ್ರಾಂತಿ ಕೊಂಡದ್ದು ಯಾಕೆ ಅಂದರೆ ನಿಮಗೆ ಬ್ಲೆಸ್ಸಿಂಗ್ ಕೊಡೋಕ್ಕೆ. ಎಲ್ಲವನ್ನು ನೋಡಿದಲ್ಲ, ಸೃಷ್ಟಿ ರಚನೆ ಮಾಡಿ ಅವನು ಎಲ್ಲವನ್ನು ನೋಡಿದ, ಅವನಿಗೆಲ್ಲ ಸುಂದರ ಕಾಣಿತು. ಜನರು, ಮನುಷ್ಯರು, ಅವನು ಮಾಡಿದ ಗಾರ್ಡನ್, ಫಲ ಕೊಡುವ ಆ ಟ್ರೀಗಳು, ನದಿ, ಸಮುದ್ರದಲ್ಲಿರುವ ಆ ಮೀನುಗಳು ಎಲ್ಲ ಅವನಿಗೆ ಒಳ್ಳೆ ಕಾಣಿತು. ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಾಣಿದ್ದು ಯಾರು ಅವನಿಗೆ? ಮನುಷ್ಯರು. ಅವನು ಅವನಂತೆ ಕ್ರಿಯೇಟ್ ಮಾಡಿದ ಮನುಷ್ಯರು. 2 ಕಣ್ಣು, 2 ಮೂಗು, 2 ಬಾಯಿ, ಮತ್ತೊಂದು ಆತ್ಮ ಅಲ್ವಾ. ಅವನ ಆತ್ಮವನ್ನು ಹಾಕಿ, ಅವನ ಶ್ವಾಸವನ್ನು ಹಾಕಿ ಅವನು ರಚಿಸಿದ ಆ ಮನುಷ್ಯನು ಅವನಿಗೆ ನಾವು ಮತ್ತು ನೀವು, ಮನುಷ್ಯರಂದರೆ ಯಾರು? ನಾವು ಮತ್ತು ನೀವು ಅಲ್ವಾ. ಮಣ್ಣಿನಿಂದ ಬಂದವರು, ಮಣ್ಣಿನಿಂದ ಅವನು ಮಾಡಿದ, ನಮಗೆ ತಾಯಿಯ ಗರ್ಭದಲ್ಲಿ ಅವನು ರೂಪಾಂತರಿಸಿದ, ನಾವು ಬಂದೆವು ಅಲ್ವಾ. ಸೊ ನನ್ನ ಪ್ರೀತಿಯ ಮುದ್ದು ಮಕ್ಕಳ, ಇವತ್ತಿನ ದಿನ ಕರ್ತನು ಎಲ್ಲವನ್ನು ನೋಡಿದ. ಆದರೆ ವಿಶ್ರಾಂತಿ, ಅವನು 7ನೇ ದಿನ ವಿಶ್ರಾಂತಿಯನ್ನು ಪಡೆದ. ಎಲ್ಲವನ್ನು ನೋಡಿ 7ನೇ ದಿನ ಅವನು ವಿಶ್ರಾಂತಿಯನ್ನು ಪಡೆದ ಅಲ್ವಾ. ಹಾಗಾಗಿ ಅವನು, ನೀವು ಏನು ಕಾರ್ಯವನ್ನು ಮಾಡ್ತೀರಾ ಇವತ್ತು ಚರ್ಚಿನೊಳಗೆ ಬಂದು ನೀವು ಏನು ಅವರ ಹತ್ರ ಮಾತಾಡ್ತೀರಾ, ಕರ್ತನು, ಸೃಷ್ಟಿಕರ್ತನು ಅದನ್ನು ಎಲ್ಲವನ್ನು ಕೇಳ್ತಾನೆ. ನೀವು ಥ್ಯಾಂಕ್ಸ್ ಗಿವಿಂಗ್ ಕೊಡೋದು ಕೂಡ ಕೇಳ್ತಾನೆ, ನೀವು ಪಾಪ ನಿವೇದನೆ ಮಾಡೋದು ಕೂಡ ಅವನು ಕೇಳ್ತಾನೆ, ನೀವು ನೆಕ್ಸ್ಟ್ ಮಂಡೇ ನಿಮಗೆ ಏನು ಬೇಕು ಗಿಫ್ಟ್, ಅವನಿಂದ ಏನು ಪ್ರಾರ್ಥನೆ ನೀವು ಪ್ರಾರ್ಥಿಸ್ತೀರಾ ಬೇಕಂತ, ಅದು ಕೂಡ ಕರ್ತನು ಕೇಳ್ತಾನೆ. ವಿಶ್ರಾಂತಿ ಪಡೆದಂದ್ರೆ ಅವನು ಮಲಗಲಿಲ್ಲ. ಅಲ್ಲಿ ಎಲ್ಲಿ ಬೈಬಲಲ್ಲಿ ಬರಲಿಲ್ಲ ಅವನು ನಿದ್ರೆ ಮಾಡಿದ ಅಂತ. 7ನೇ ದಿನ ವಿಶ್ರಾಂತಿ ತಕ್ಕೊಂಡಂತ ಬರೆದಿದ್ದೆ ಅಲ್ವಾ. ಮಲಕೊಂಡ್ರು, ಯೇಸು ಮಲಕೊಂಡ್ರು ಶಿಪ್ಪಲ್ಲಿ, ವಿಶ್ರಾಂತಿ ತಗೊಳ್ತಿದ್ರು ಅಂತ ಎಲ್ಲಿ ಸಹ ಬರೆಯಲಿಲ್ಲ. ಯೇಸು ಮಲಗಿದ್ರು ಅಂತ ಹೇಳ್ತೀವಿ ನಾವು, ಆದರೆ ಸೃಷ್ಟಿಕರ್ತನು ಮಲಗಲಿಲ್ಲ. ಪ್ರೇಸ್ಗಳು, ಇಲ್ಲಿ ಮಲಗುದಂತ ಎಲ್ಲಿ ಕೂಡ ಹೇಳಲಿಲ್ಲ. ಸೃಷ್ಟಿಕರ್ತನು ವಿಶ್ರಾಂತಿಯನ್ನು ತೆಕ್ಕೊಂಡನು. ವಿಶ್ರಾಂತಿ ತೆಕ್ಕೊಡೋ ಮಧ್ಯದಲ್ಲಿ ಕೂಡ ಸೃಷ್ಟಿಕರ್ತನ ಪ್ರಾರ್ಥನೆಗೆ ಇವತ್ತಿನ ದಿನ ಅವನು ಕೇಳ್ತಾನೆ. ಅದಕ್ಕೇನೆ ಈ ಭಾನುವಾರ ಕರ್ತನಿಗೆ ನಾವು ಕೊಡಬೇಕು. ನಮ್ಗೆ ಆಗ್ಬೋದು ಈ 6 ದಿನದಲ್ಲಿ ನಮಗೆ ಕರ್ತನಿಗೆ ಸಮಯ ಕೊಡಲಿಕ್ಕೆ ಆಗಲಿಲ್ಲ. ರೋಸರಿ ಮಾಡಲಿಕ್ಕೆ ಆಗಲಿಲ್ಲ, ಪ್ರೇಯರ್ ಮಾಡಲಿಕ್ಕೆ ಆಗಲಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಆಗಲಿಲ್ಲ, ಪಾಪ ನಿವೇದನೆ ಮಾಡಲಿಕ್ಕೆ ಆಗಲಿಲ್ಲ, ಚರ್ಚಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಸಾಕ್ರಮೆಂಟ್ ಅಡೋರೇಷನ್ ಮುಂದೆ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈ 7ನೇ ದಿನ ಅವನು ಕೊಟ್ಟಿದ್ದಾನೆ ನೋಡಿ, ಆದಿತ್ಯವಾರದ ದಿನ, ಭಾನುವಾರದ ದಿನ ಕಮಾಂಡ್ಮೆಂಟ್. ಯಾಕಂದರೆ ಅಲ್ಲಿ ಕೂಡ ಅವನು ಆ ಪ್ರಾರ್ಥನೆಯನ್ನು ಕೇಳ್ತಾನೆ ಅಂತ. ಕಮಾಂಡ್ಮೆಂಟ್ ಹೀಗೇನೆ ನಮಗೆ ಕೊಟ್ಟಿಲ್ಲ. ಚರ್ಚೆಗೆ ಯಾವುದು ಕಮಾಂಡ್ಮೆಂಟ್ ಹೀಗೇನೆ ಅವನು ಕೊಟ್ಟಿಲ್ಲ. ಅವನು ನಿನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕೋಸ್ಕರ ಅವನು ನಿನಗೆ ಕೊಟ್ಟಂತಹ ಆ ಸಮಯ, ಅವನು ನಿನಗೆ ಕೊಟ್ಟಂತಹ ಆ ಜೀವ, ಅವನು ನಿನಗೆ ಕೊಟ್ಟಂತಹ ಆ ದಿನ, ಒಳ್ಳೆ ಆರೋಗ್ಯ, ಎಲ್ಲದಕ್ಕೂ ನೀನು ಥ್ಯಾಂಕ್ಸ್ ಕೊಡಬೇಕಂತ ಈ ಆದಿತ್ಯವಾರದ ದಿನ ಕಮಾಂಡ್ಮೆಂಟ್ ಕೊಟ್ಟಿದ್ದಾನೆ. ಅವನೊಟ್ಟಿಗೆ ಆ 1 ದಿನ ಜೀವಿಸಬೇಕಂತ ನೀನು
ಒಂದು ದಿನ ಆದರೂ ನನ್ನೊಟ್ಟಿಗೆ ಜೀವಿಸು ಅಂತ. ಅದಕ್ಕೆ ಅವನು ಕರ್ತನು ನಿನಗೆ ಕಮಾಂಡ್ಮೆಂಟ್ ಕೊಟ್ಟಿದ್ದಾನೆ ಅಲ್ವಾ. ವಿಶ್ರಾಂತಿ ಪಡಲಿಲ್ಲ. 7ನೇ ದಿನ ಕೂಡ ಕರ್ತನು ವಿಶ್ರಾಂತಿ ಪಡಲಿಲ್ಲ. ಇವತ್ತು ಕೂಡ ನಿಮ್ಮ ಪ್ರಾರ್ಥನೆ, ಇವತ್ತು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಯಾರಿಗೆ ಪ್ರೇಯರ್ ಮಾಡೋಕ್ಕಾಗಲಿಲ್ಲ, ಯಾರಿಗೆ ರೋಸರಿ ಮಾಡಲಿಕ್ಕೆ ಆಗಲಿಲ್ಲ, ಯಾರಿಗೆ ಚರ್ಚಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನೊವೇನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಮದರ್ ಮೇರಿಯ ನೊವೇನಕ್ಕೆ ಹೋಗ್ಲಿಕ್ಕೆ, ಭಯ ಪಡಬೇಡಿ. ಇವತ್ತು ಕೂಡ ನಿಮ್ಮ ಕರ್ತನು ಕೇಳ್ತಾನೆ. ಯಾಕಂದರೆ 7ನೇ ದಿನ 6 ದಿನ ಅವನು ಕೂಡ ಎಲ್ಲವನ್ನು ರಚಿಸಿ ನೋಡಿದ ಮನುಷ್ಯರನ್ನು. ಆದರೆ ಹೆಚ್ಚಾಗಿ ಪ್ರೀತಿಸಿದ್ದ ಯಾರು? ಅವನನ್ನು, ಮನುಷ್ಯರನ್ನು. ಅವನು ಸೃಷ್ಟಿ ಮಾಡಿದ ಮನುಷ್ಯರನ್ನು, ನಿನ್ನನ್ನು ಮತ್ತು ನನ್ನನ್ನು. ಇವತ್ತು ಆ ಪ್ರೀತಿಗೆ ನಾವು ಕೂಡ ಪ್ರೀತಿ ಕೊಡುವ, ನಮ್ಮ ಪಾಪ ನಿವೇದನೆಯನ್ನು ನಾವು ಮಾಡುವ, ನಮ್ಮ ಸಮರ್ಪಣೆ, ನಾವು ಆ ಮೈಸದ ಬಲಿದಾನದಲ್ಲಿ ನಮ್ಮ ಪಾಪಗಳನ್ನು ಸಮರ್ಪಿಸುವ. ಯಾವುದು ನಿಮಗೆ ಪಾಪದ ಕನ್ಫೆಷನಲ್ಲಿ ಹೇಳಲಿಕ್ಕೆ ಆಗಲಿಲ್ಲ, ಆ ಪಾಪಗಳನ್ನು ನಾವು ಕರ್ತನಿಗೆ, ಸೃಷ್ಟಿಕರ್ತನಿಗೆ ಸಮರ್ಪಿಸುವ. ಆ ಮೆಸ್ಸದ ಬಲಿದಾನದಲ್ಲಿ, ಆ ಬಲಿದಾನ ಪೂಜೆಯಲ್ಲಿ ಪ್ರೇಸ್ ಗಾಡ್, ಹಲ್ಲೆಲೂಯಾ. ಆಗ ನಿಮ್ಮ ಪಾಪಗಳು ಕ್ಷಮೆಯಾಗುವವು. ನಾನು ಬೇಡ್ತೀನಿ ಕರ್ತನ ಹತ್ರ, ಇವತ್ತಿನ ದಿನ ನಿಮ್ಮದು, ನಮ್ಮದು, ಎಲ್ಲರದ್ದು ಪಾಪ ನಾವು ಏನು ಮಾಡಿದ್ದೇವೆ, ನಾವು ಯಾವ ಪಾಪದ ಬಂಧನದಲ್ಲಿ ಇನ್ನೂ ಕೂಡ ಇದ್ದೇವೆ, ಆ ಪಾಪದ ಎಲ್ಲ ಬಂಧನಗಳು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಮುರಿದು ಹೋಗಲೆಂದು ನಾನು ಪ್ರಾರ್ಥಿಸುವೆನು. ಯೇಸು ನಾಮದಲ್ಲಿ, ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. ಮತ್ತು ಸ್ಪಿರಿಟ್ ಇನ್ ಜೀಸಸ್ ನಾಮವು ದಿಂದ ಬಂದಂತಹ ಅಭಿಷೇಕವು ನಿಮ್ಮ ಕುಟುಂಬಸ್ಥರಲ್ಲಿ, ನಿಮ್ಮಲ್ಲಿ, ನಿಮ್ಮ ರಿಟ್ರೀಟ್ ಸೆಂಟರ್ಗಳಲ್ಲಿ ಹಾಗೂ ನಿಮ್ಮ ಕುಟುಂಬಸ್ಥರಲ್ಲಿ, ದೇವರ ಸೇವಕರಲ್ಲಿ ಇಂದಿನ ದಿನ, ಇವತ್ತಿನ ದಿನ ಇಳಿದು ಬರಲಿ ನಾನು ಪ್ರಾರ್ಥಿಸುವೆನು. ಹಾಗೂ ಶುದ್ಧಗೊಳಿಸಲಿ ನಿಮ್ಮ ಮನೆಯನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಪಾಪಗಳನ್ನು ಶುದ್ಧೀಕರಿಸಲೆಂದು ನಾನು ಪ್ರಾರ್ಥಿಸುವೆನು. ಬಿ ಹೋಲಿ ಬಿಕಾಸ್ ಅವರ್ ಲಾರ್ಡ್ ಹೆವೆನ್ಲಿ ಫಾದರ್ ಇಸ್ ಹೋಲಿ. ಆಮೆನ್, ಆಮೆನ್, ಆಮೆನ್. ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಕರ್ತನು ಸದಾ, ಆ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಕರ್ತನು ಸದಾ ನಿಮ್ಮೊಂದಿಗೆ ಮತ್ತು ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಕುಟುಂಬಸ್ಥರೊಂದಿಗೆ, ನಿಮ್ಮ ಚರ್ಚೊಂದಿಗೆ, ನಿಮ್ಮ ಚರ್ಚಿನ ಎಲ್ಲ ಸೇವೆಯೊಂದಿಗೆ ಹಾಗೂ ನಿಮ್ಮ ರೆಟ್ರೀಟ್ ಸೆಂಟರ್ಗಳಲ್ಲಿ ವಾಸವಾಗಲಿ. ಸ್ಪಿರಿಟ್ ಇನ್ ಜೀಸಸ್ ನಾಮವು. ಆಮೆನ್, ಆಮೆನ್, ಆಮೆನ್.